ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಹೆಗಡೆ ಸ್ಥಿಮಿತದಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸಂವಿಧಾನ ಬದಲಾವಣೆಯ ಮಾತು ಪಕ್ಷದಲ್ಲ ಅಂತ ಹೆಗಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ಈ ಹಿಂದೆ ಹೇಳಿಕೆ ನೀಡಿದಾಗ ಪಕ್ಷ ಅವರಿಗೆ ತಕ್ಕ ಶಾಸ್ತಿ ಮಾಡಿತ್ತು, ಅವರನ್ನ ಕೇಂದ್ರ ಸಚಿವ ಸ್ಥಾನದಿಂದ ಕೆಳಗಿಳಿಸಿತ್ತು, ಅವರು ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಛಲವಾದಿ ಹೇಳಿದ್ದಾರೆ. ದಿವಸಗಳ ಹಿಂದೆ 400 ಸ್ಥಾನಗಳನ್ನು ನಾವು ಯಾಕೆ ಗೆಲ್ಲಬೇಕು ಅಂದರೆ ಸಂವಿಧಾನ ತಿದ್ದುಪಡಿ ಅಥವಾ ಬದಲಾವಣೆ ಮಾಡಬೇಕಂದ್ರೆ ನಮಗೆ ಮೆಜಾರಿಟಿ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಅವರ ವೈಯಕ್ತಿಕ ವಿಚಾರವೇ ಹೊರತು ಪಕ್ಷದ ವಿಚಾರ ಅಲ್ಲ. ಮೊದಲನೇದಾಗಿ ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಜೊತೆಯಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಮೈಗೂಡಿಸಿಕೊಂಡು ಸಂವಿಧಾನವನ್ನು ಸಂಪೂರ್ಣವಾಗಿ ಒಪ್ಪಿ ಇವತ್ತು ಕಾರ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭ. ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನೂರಾರು ಬಾರಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಸಂವಿಧಾನ ಬದಲಾವಣೆಯ ಮಾತೇ ಇಲ್ಲ, ಪ್ರಶ್ನೆಯೇ ಇಲ್ಲ ಅಂತಕ್ಕಂಥದ್ದನ್ನು ಹಲವು ಬಾರಿ ಹೇಳಿದ್ದಾರೆ. ಇತ್ತೀಚೆಗೆ 2-3 ದಿವಸ ಅನಂತಕುಮಾರ್ ಹೆಗಡೆ ಮೊನ್ನೆ ಮಾತನಾಡುವ ಭರದಲ್ಲಿ ನಾವು 400 ಸ್ಥಾನವನ್ನು ಯಾಕೆ ಗೆಲ್ಲಬೇಕು ಅಂತೇಳಿ ಹೇಳಿದರೆ ಸಂವಿಧಾನದಲ್ಲಿ ಕೆಲವಾರು ಅಂಶಗಳನ್ನು ತೆಗೆದು ಹಾಕಬೇಕಾಗಿದೆ, ಬದಲಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಪ್ರತಿಪಕ್ಷಗಳು ಇವ್ರನ್ನ ಟೀಕೆ ಮಾಡೋದ್ರ ಜೊತೆಗೆ ಇವರದ್ದೇ ಪಕ್ಷದ ನಾಯಕರುಗಳು ಕೂಡ ಇವರು ಹೇಳಿರೋದು ಸರಿಯಲ್ಲ ಅಂಥೇಳಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಲ್ಲದವರು ಕೂಡ ಹೇಳ್ತಾ ಇದ್ದಾರೆ, ಅರವಿಂದ ಬೆಲ್ಲದವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಇದು ಅನಂತಕುಮಾರ್ ಹೆಗಡೆ ಅವರು ಮಾನ್ಯ ಸಂಸದರು ಅವರು ಆಡಿರುವಂಥ ಮಾತು, ಇದು ಯಾರು ಕೂಡ ಒಪ್ಪುವಂಥದ್ದಲ್ಲ, ಯಾರು ಕೂಡ ಇದನ್ನು ಸಹಿಸೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳೇ. ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಆಕ್ರೋಶ ಹೊರಹಾಕಿದ್ದಾರೆ. ಹೆಗಡೆ ಜನರ ಸಮಸ್ಯೆ ತೊಂದರೆ ಬಗ್ಗೆ ಮಾತಾಡಬೇಕು, ಅದನ್ನು ಬಿಟ್ಟು ಸಂಬಂಧ ಸೂತ್ರ ಇಲ್ಲದ್ದು ಮಾತನಾಡ್ತಾರೆ, ಇದರಿಂದ ಜನರ ಭಾವನೆಗೆ ಬಹಳ ಧಕ್ಕೆ ಆಗತ್ತೆ ಅಂತೇಳಿ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ, ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡ್ಬೇಕು. ಅದನ್ನ ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವ್ರು ಏನು ಮಾತಾಡ್ತಾರ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನ ಸಂವಿಧಾನದಿಂದ ತೆಗಿಬೇಕು ಅಂತೇಳಿ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡಕ್ಕೆ ಬರ್ತದೆ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವ್ರು ಇದನ್ನು ತಾವು ಕ್ಷಮ ಕೇಳಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಅನಂತಕುಮಾರ್ ಹೆಗಡೆ ಸಂವಿಧಾನ ಮುಟ್ಟಿದ್ರೆ ದೇಶದಲ್ಲಿ ರಕ್ತಪಾತವಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಸಿದ್ದರಾಮಯ್ಯ ಈ ರೀತಿ ಕೆಂಡಾಮಂಡಲ ಆಗಿದ್ದಾರೆ. ಇದು ಹೆಗಡೆ ಅವರ ಮಾತಲ್ಲ, ಬಿಜೆಪಿ ಅವರದ್ದೇ ಹಿಡನ್ ಅಜೆಂಡಾ. ಇದು ಮನುಸ್ಮೃತಿಯ ರೀತಿಯಲ್ಲಿ ಸಂವಿಧಾನ ಇರಬೇಕು ಅನ್ನೋದೇ ಅವರ ಅಜೆಂಡಾ. ಹಾಗಾಗಿ ಈ ಥರದ ಹೇಳಿಕೆ, ಸಂವಿಧಾನ ಮುಟ್ಟಿದ್ರೆ ಹಿಂದುಳಿದವರು ವಿರೋಧ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವರು ಇದು ಮೊದಲನೇ ಸಲ ಅಲ್ಲ, ಹಿಂದೆ ಮಂತ್ರಿ ಆಗಿದ್ದವರು ಕೂಡ ಹೇಳಿದರು. ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದ್ದು? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದರು. ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿ ಮಂಡಲದಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಿಲ್ಲ. ಇದು ಬಿ ಜೆ ಪಿಯವರ ಹಿಡನ್ ಅಜೆಂಡಾ, ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವ್ರು ಏನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ಅಲ್ವಾ? ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ದೇಶ ಉದ್ಧಾರ ಮಾಡೋಕ್ಕಲ್ಲ, ಬಡವರು ಉದ್ಧಾರ ಮಾಡೋಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಯಾಕಂತಂದರೆ ಅವರು ಮರುವಾದವನ್ನು
ಅನಂತಕುಮಾರ್ ಹೆಗಡೆ ಅವರು ಆಡಿರುವಂತ ಮಾತು ಅವರ ವೈಯಕ್ತಿಕ ಹೇಳಿಕೆ, ಪಕ್ಷಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಬಿಜೆಪಿ ನಾಯಕರು ಏನಿಗೆ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅದಕ್ಕೆ ಹೀಗಂತ ಹೇಳಿದ್ದಾರೆ ನೋಡಿ. ಅನಂತಕುಮಾರ್ ಹೆಗಡೆ ಒಬ್ರು MP, ಬಿಜೆಪಿಯ ಮುಖಂಡರವರು, ಅವರು ಮಾತಾಡೋದು ಹೇಗೆ ವೈಯಕ್ತಿಕ ಆಗುತ್ತೆ? ಅವರು ಸಂಸದರಾಗಿ ಬಿಜೆಪಿಯ ಮುಖಂಡರಾಗಿ ಅದು ಪಕ್ಷದ ಹೇಳಿಕೆನೆ ಅಂತೇಳಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸಂವಿಧಾನದ ವಿಚಾರವಾಗಿ ಮಾತಾಡಿದಂತಹ ಅನಂತಕುಮಾರ್ ಹೆಗಡೆ ಅವರು ಬದಲಿಸಬೇಕು ಅಂತೇಳಿ ಅಲ್ಲಿ ಏನು ಹೇಳಿದ್ರು, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೀಗಂತ ಉತ್ತರವನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರ ಮನಸ್ಥಿತಿಯೇ ಹಿಂಗಾಗಿದೆ ಅಂತೇಳಿ ಹೇಳಿದ್ದಾರೆ. ಹೆಗಡೆ ಹಾಲಿ ಸಂಸದರು, ಇದು ಬಿಜೆಪಿ ಹೇಳಿಕೆ ಆಗುತ್ತೆ. ಬೆಂಗಳೂರಿನಲ್ಲಿ DCM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಕೆಲ ಶಕ್ತಿಗಳು ಸಂವಿಧಾನ ಬದಲಾಯಿಸುವುದಾಗಿ ಆರ್ಭಟ, ಪ್ರಚಾರಕ್ಕಾಗಿ ಟಿವಿಯಲ್ಲಿ ಕೆಲವರು ಆರ್ಭಟಿಸ್ತಾರೆ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಗುಡುಗಿದ್ದಾರೆ. ಇವ್ರು ಹೆಂಗೆ ಪರ್ಸನಲ್ ಅಂತ ಹೇಳಕ್ಕಾಗ್ತದೆ? ವೈ ದೇ ಕೆಪ್ಟ್ ಇನ್ ದಿ ಬಿಜೆಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ? ಏನ್ ಆಕ್ಷನ್ ತಗೊಂಡಿದ್ದಾರೆ? ಈಸ್ ದಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಅವ್ರನ್ನೇನು ಎಕ್ಸ್ಪೆಲ್ ಮಾಡಿದಾರಾ? ಏನು ಎಕ್ಸ್ಪೆಲ್ ಮಾಡಿದ್ದಿಲ್ಲ. ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ರು ನಮ್ಮ ಟ್ಯಾಕ್ಸು, ನಮ್ಮ ಹಕ್ಕು, ನಮ್ಮ ತೆರಿಗೆ ಅಂತ ನಮ್ಗೆ ಆಗ್ತಾರ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ನಿರ್ಮಲಾ ಸೀತಾರಾಮನ್ ಯಾಕೆ ಮಾತಾಡಿದ್ರು? ವೈ?